ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿ ಕೆರಿಯರ್ ಯೂಟ್ಯೂಬ್ ಚಾನಲ್. ಸುಮಾರು ವಿಡಿಯೋಗಳು ನಾನು ಹೇಳ್ತಾ ಇದ್ದೆ, ಡೆಲಿವರಿ ಬಾಯ್ಸ್ ತುಂಬ ಹುಷಾರಾಗಿ ಕೆಲಸ ಮಾಡಿ ರಾತ್ರಿ ಟೈಮಲ್ಲಿ ರ್ಯಾಬ್ರಿ ಮಾಡ್ತಾರೆ, ಡೆಲಿವರಿ ಬಾಯ್ಸ್ ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಟಾರ್ಗೆಟ್ ಮಾಡಿ ಅಂತ ಹೇಳ್ತಾ ಇದ್ದೆ. ಕೆಲವೊಂದು ಏರಿಯಾಗಳು ಕೂಡ ಮೆನ್ಷನ್ ಮಾಡಿ ಹೇಳಿದ್ದೆ. ಆದರೆ ನಿನ್ನೆ ರೆಡ್ ಹ್ಯಾಂಡಾಗೆ ತಗಲಾಕೊಂಡಿದ್ದಾರೆ ರ್ಯಾಬ್ರಿ ಮಾಡ್ತಿದ್ದಂಥ ಒಂದು ಆಟೋ ಗ್ಯಾಂಗ್. ಎಲ್ಲಿ ಏನು ಅನ್ನೋದು ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಡೆಲಿವರಿ ಬಾಯ್ಸ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಮ್ಮ ಕಡೆ ರಿಕ್ವೆಸ್ಟ್ ಯಾಕೆಂದರೆ ನಿಮಗೋಸ್ಕರ ನಾವೇನೇ ಒಂದು ಪ್ರಾಬ್ಲಮ್ ಆಗಬಾರ್ದು ಅಂತ ಎಚ್ಚರಿಕೆ ವಹಿಸ್ತಾನೆ ಇರ್ತೀವಿ. ಏನಾದ್ರು ಒಂದು ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಡೆಲಿವರಿ ಬಾಯ್ಸ್ಗೆ, ರೈಡರ್ಸ್ನ ಯಾರ್ಯಾರು ಟಾರ್ಗೆಟ್ ಮಾಡ್ತಾರೆ, ಏನೇನು ಮಾಡ್ತಾರೆ, ಹಾಗೆ ಏನಾದ್ರು ಒಂದು ಹೊಸ ಅಪ್ಡೇಟ್ ಬಂದರೆ ಖಂಡಿತ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಕಡೆದ ರಿಕ್ವೆಸ್ಟ್, ಪ್ರತಿಯೊಬ್ಬರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಒಂದು ಲೈಕ್ ಮಾಡಲೇಬೇಕು, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಹೊಸಬ್ರು. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಜಸ್ಟ್ ನಿನ್ನೆ ಆಗಿರ್ತಕ್ಕಂಥ ಘಟನೆ, ನಿನ್ನೆ ನೈಟ್ ಇಲ್ಲ ಮೊನ್ನೆ ನೈಟ್ ಆಗಿರ್ತಕ್ಕಂಥ ಘಟನೆ. ಇದು ಎಲ್ಲೂ ಅಲ್ಲ, ನಮ್ಮ ಬೆಂಗಳೂರಿನ ಮೈಸೂರು ರೋಡ್ ಕುಂಬಳಗೋಡು ಹೋಗ್ತಕ್ಕಂಥ ರೋಡಲ್ಲಿ ದೊಡ್ಡಾಲ್ಮರ ರೋಡ್ ಅಂತ ಬರುತ್ತೆ. ಗೊತ್ತಿರಬೇಕು ಎಲ್ಲರೂ, ಆಲ್ಮೋಸ್ಟ್ ಓಡಾಡ್ತಿರ್ತಾರೆ ಈ ರೋಡಲ್ಲಿ. ಸುಮಾರು ಪೌಡ್ರ್ ಮಾಡೋರಾಗಿರ್ಬೋದು, ಬೈಕ್ ಟ್ಯಾಕ್ಸಿ ಮಾಡೋರು ಎಲ್ಲ ಈ ರೋಡಲ್ಲಿ ಹೋಗ್ತಾ ಇರ್ತೀರ. ಈ ರೋಡಲ್ಲಿ ಹಗಲತ್ತು ಜನ ಓಡಾಡ್ತಾ ಇರ್ತಾರೆ, ಬಟ್ ಕತ್ಲೆ ಆದಮೇಲೆ ಯಾರು ಓಡಾಡಲ್ಲ, ನಿರ್ಜನ ಪ್ರದೇಶ ಇದು. ಯಾಕೆಂದರೆ ದೊಡ್ಡಾಲ್ಮರ ರೋಡ್ ಅಂದರೆ ಸ್ವಲ್ಪ ಎಲ್ಲ ಅದು ಸಿಟಿಯಿಂದ ಹೊರಗೆ ಆಗೋಯ್ತು. ನೈಸ್ ರೋಡಿಂದ ಆ ಕಡೆ ಸ್ವಲ್ಪ ಜನಗಳು ಯಾರು ಓಡಾಡಲ್ಲ ಈ ಜಾಗದಲ್ಲಿ. ಇಂಥ ಜಾಗನೇ ಟಾರ್ಗೆಟ್ ಇವರು. ನಾನು ಹೇಳಿದ್ದೆ ಎಲ್ಲ ಕಡೆ ಆಟೋ ಡ್ರೈವರ್ ಕೆಲವೊಬ್ಬರು, ಎಲ್ಲರೂ ಅಲ್ಲ ಕೆಲವೊಬ್ಬರು ಔಟ್ ಆಫ್ ಝೋನಲ್ಲಿ ನಿರ್ಜನ ಪ್ರದೇಶದಲ್ಲಿ ಇಂಥ ಜಾಗದಲ್ಲಿ ಡೆಲಿವರಿ ಬಾಯ್ಸ್ನೇ ಟಾರ್ಗೆಟ್ ಮಾಡ್ತಾರೆ. ಬಟ್ ನಿನ್ನೆ ಡೆಲಿವರಿ ಬಾಯ್ಸ್ನ ಟಾರ್ಗೆಟ್ ಮಾಡಿಲ್ಲ, ಯಾರೋ ಒಬ್ಬ ಪಬ್ಲಿಕ್ಸ್ನ ಅಟ್ಯಾಕ್ ಮಾಡಿದ್ದಾರೆ. ಹೆಂಗೆ ಮಾಡಿದ್ರು ಅಂದರೆ, ಜಸ್ಟ್ ಆ ಹುಡುಗ ಹೋಗ್ತಾ ಇರ್ತಾನೆ, ಏಕಾಏಕಿ ಬಂದು ಒಬ್ಬ ಆಟೋ ಡ್ರೈವರ್ ಅಟ್ಯಾಕ್ ಮಾಡ್ತಾನೆ. ಅಡ್ಡ ಹಾಕ್ಬಿಟ್ಟು ನನ್ನ ಗಾಡಿಗೆ ಚಮಕ್ ಕೊಡ್ತೀಯ, ನನ್ನ ಗಾಡಿಗೆ ಟಚ್ ಮಾಡ್ತೀಯ ಅಂತ ಸುಮ್ಮನೆ ಕ್ಯಾತೆ ತೆಗೆದಿದ್ದಾರೆ ಅವನಿಗೆ. ಅವನು ಏನೂ ಮಾಡಿಲ್ಲ ಪಾಪ. ಅವನಂದ್ರೆ ಸಾಧಾರಣ ವ್ಯಕ್ತಿ ಅಲ್ಲ, ಅವನು ಸ್ವಲ್ಪ ಪವರ್ಫುಲ್ ಸ್ಟ್ರಾಂಗ್ ಇರೋ ವ್ಯಕ್ತಿನೇ. ಆ ನಂತರ ಜೊತೆಗೆ ಇಮಿಡಿಯೇಟಾಗಿ ಫೋನ್ ಮಾಡಿಬಿಟ್ಟು ಇನ್ನೊಂದು 2-3 ಜನ ಆಟೋ ಗ್ಯಾಂಗ್ನ ಕರೆಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಎಲ್ಲ ಅಲ್ಲಲ್ಲೇ ಇರ್ತಾರೆ ಅಕ್ಕಪಕ್ಕದಲ್ಲೇ, ಬೇಕಂತಾನೆ ಕ್ಯಾಚೆ ತೆಗೆಯೋದು, ಅಟ್ಯಾಕ್ ಮಾಡೋದು. ಆ ನಂತರ ಈ ವ್ಯಕ್ತಿ ಏನು ಸುಮ್ಮನಾಗಿಲ್ಲ, ಇಮಿಡಿಯೇಟಾಗಿ ಮೊಬೈಲ್ ತೆಗೆದು ವೀಡಿಯೋ ಮಾಡಿದ್ದಾರೆ. ಅಷ್ಟೊತ್ತಿಗೆ ಪಬ್ಲಿಕ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಏನಾಯ್ತು ಏನು ಅಂತ ಕೇಳೋಷ್ಟೊತ್ತಿಗೆ ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ ಪ್ಲೇಟ್. ಇವನೇ ನಮ್ಮ ಗಾಡಿಗೆ ಬಂದು ಟಚ್ ಮಾಡಿಬಿಟ್ಟ, ಕೇಳಕ್ಕೆ ಹೋಯ್ಕೆ ಆವಾಜ್ ಆಗ್ತಾನೆ, ಗಾಡಿಗೆ ಹಂಗೆ ರೋಡಲ್ಲೆಲ್ಲ ಚಮ್ಮಕ್ ಕೊಟ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೇನೆ ಅಂತ ಉಲ್ಟಾ ಹೊಡೆದಾನೆ. ಬಟ್ ಆ ವ್ಯಕ್ತಿ ಸಂಪೂರ್ಣ ವೀಡಿಯೋ ಮಾಡಿ ಇಟ್ಕೊಂಡಿದ್ದಾನೆ. ಆ ನಂತರ ವ್ಯಕ್ತಿದ ವಿಡಿಯೋ ಡಿಲೀಟ್ ಮಾಡಿಸ್ಬಿಟ್ಟಿದ್ದಾರೆ. ಯಾಕೆಂದರೆ ಇವರು ಟಾರ್ಗೆಟ್ ಮಾಡೋದೇ ಅಷ್ಟೇ. ಯಾಕೆಂದರೆ ಮೊಬೈಲಲ್ಲಿ ವಿಡಿಯೋ ಇದ್ದರೆ ಪ್ರೂಫ್ ಸಿಕ್ಬಿಡುತ್ತೆ, ಸಾಕ್ಷಿ ಸಿಗುತ್ತೆ ಅಂತವ ಫಸ್ಟ್ ಮೊಬೈಲ್ ಕಿತ್ಕೊತಾರೆ, ಆಮೇಲೆ ವಿಡಿಯೋ ಏನಾರು ಇದ್ದರೆ ಡಿಲೀಟ್ ಮಾಡಿಸ್ತಾರೆ. ಬಟ್ ಆ ವಿಡಿಯೋ ಡಿಲೀಟ್ ಮಾಡಿದ್ರು ಆ ವ್ಯಕ್ತಿಗೆ ಈಗೋ ವಿಡಿಯೋ ಸಿಕ್ಕಿದೆ, ಆ ವಿಡಿಯೋನ ತೋರಿಸ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದೇನೆ. ಬಟ್ ನಾನು ಆ ವಿಡಿಯೋ ಸೇವ್ ಮಾಡ್ಕೊಂಡಿಲ್ಲ, ನಾನು ಮಾಡಿದ ತಪ್ಪು ಅದು ಒಂದೇ. ಬಟ್ ಅದೊಂದು ವಿಡಿಯೋ ಸೇವ್ ಮಾಡ್ಕೊಂಡಿದ್ರೆ ನಿಮಗೂ ಕೂಡ ತೋರಿಸ್ತಾ ಇದೆ. ಆಲ್ಮೋಸ್ಟ್ ನೋಡಿರ್ತೀರ ಅಂತ ಅಂದ್ಕೊಂತೀನಿ. ಯಾಕಂದ್ರೆ ಸಿಕ್ಕಾಬಟ್ಟೆ ವೈರಲ್ ಆಗಿದೆ, ಮಿಲಿಯನ್ ಗಟ್ಟಲೆ ಓಡಿದೆ. ಅದು ನೆನ್ನೆ ಹಾಕಿರೋ ವಿಡಿಯೋ ಫೇಸ್ಬುಕ್ಕಲ್ಲಿ ಎಲ್ಲರೂ ನೋಡಿರ್ತೀರ, ಸೋಷಿಯಲ್ ಮೀಡಿಯಾ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ವಿಡಿಯೋ. ಒಂದೇ ದಿನಕ್ಕೆ ಮಿಲಿಯನ್ ಗಟ್ಟೆ ಹೋಗಿದೆ. ನಮ್ಮೆಲ್ಲ ರೈಡರ್ಸ್ ಆಗಿರ್ಬೋದು, ಡೆಲಿವರಿ ಬಾಯ್ಸ್ ಆಕ್ಚುಲಿ ನೋಡಿರ್ತಾರೆ ಆಲ್ರೆಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಅದಕ್ಕೋಸ್ಕರ ನಾನು ಕೂಡ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಆ ನಂತರ ಏನಾಯ್ತು ಅಂದರೆ, ಆ ವ್ಯಕ್ತಿಯ ಸುಮ್ಮನೆ ಬಿಟ್ಟಿಲ್ಲ, ಎಲ್ಲ ಪಬ್ಲಿಕ್ ಸೇರಿಸಿ ಗಲಾಟೆ ಮಾಡಿದ್ಮೇಲೆ ಆ ನಂತರ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಇಮ್ಮಿಡಿಯೇಟಾಗಿ ಅವನು ಕೂಡ ಫ್ರೆಂಡಿಗೆಲ್ಲ ಫೋನ್ ಮಾಡಿ ಕರೆಸಿ ಕುಂಬಳಗೋಡಲ್ಲಿ ಕಂಪ್ಲೇಂಟ್ ಕೊಟ್ಟಾರೆ ಪೊಲೀಸ್ ಸ್ಟೇಷನ್ಗೆ. ಅರೆಸ್ಟ್ ಕೂಡ ಮಾಡಿದ್ದಾರೆ ಅಂತ ಇಮ್ಮಿಡಿಯೇಟಾಗಿ 1 ಅವರ್ 2 ಅವರಲ್ಲಿ ಬಿಟ್ಟಿಲ್ಲ, ಅವ್ರನ್ನ ಎಲ್ಲರನ್ನ ಏರ್ಬಡಿ ಕಟ್ಟಿದ್ದಾರೆ. ಆ ವಿಡಿಯೋ ನೆಕ್ಸ್ಟ್ ಸಿಕ್ಕೇ ಎಲ್ಲೂ ಹೋಗಲ್ಲ. ನೆಕ್ಸ್ಟ್ ಅವ್ರು ಅರೆಸ್ಟ್ ಆಗಿರೋದು, ಅವ್ರು ಏನಾಯಿತು ಕಾಲಿಗೆಲ್ಲ ಬೀಳ್ತಾ ಇದ್ದಾರಂತೆ, ಅದೆಲ್ಲ ವಿಡಿಯೋ ಸಿಗುತ್ತೆ. ಅದೆಲ್ಲ ಕಂಪ್ಯೂಟರ್ ಅಂತ ತೋರಿಸೇ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಮತ್ತೆ ಇನ್ನೊಂದು ಪಾರ್ಟ್ 2 ಬರುತ್ತೆ. ಬಟ್ ಇದು ಸದ್ಯಕ್ಕೆ ಆ ವಿಡಿಯೋ ಸಿಗೋ ಗಂಟ ವೆಯ್ಟ್ ಮಾಡೋದು ಬೇಡ, ಸ್ವಲ್ಪ ಇನ್ನು ಇನ್ಫಾರ್ಮೇಷನ್ ತಿಳಿಸೋಣ ನಿಮಗೋಸ್ಕರ. ಈ ಥರ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಸುಮಾರು ಜನ ಇದ್ದಾರೆ ಬೆಂಗಳೂರು ಔಟ್ ಆಫ್ ಝೋನಲ್ಲಿ. ಕೆಲವೊಂದು ಆಟೋ ಡ್ರೈವರ್ಗಳು, ಎಲ್ಲರೂ ಅಲ್ಲ, ಕೆಲವೊಂದು ಆಟೋ ಡ್ರೈವರ್ಗಳು ಇದೇ ಕೆಲಸನೇ ಮಾಡೋದು. ರಾತ್ರಿ ಆದರೆ ರ್ಯಾಬ್ರಿ ಇವ್ರದ್ದು, ಇವರ ಟಾರ್ಗೆಟ್ ಡೆಲಿವರಿ ಬಾಯ್ಸ್, ಅಮಾಯಕ ಪಬ್ಲಿಕ್ಸು, ಯಾರು ಓಡಾಡ್ತಾ ಇರ್ತಾರೆ, ಹಿಂದಿ ವಾಲಗಳಿರ್ತಾರಲ್ಲ ಇಂಥವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಏನು ಸಿಗುತ್ತೆ ದುಡ್ಡು, ಒಡವೆ ಇಲ್ಲ ಮೊಬೈಲ್, ಏನು ಸಿಗುತ್ತೆ ಕಿತ್ಕೊಂಡು ಹೋಗೋದು. ಇವರು ಡ್ಯೂಟಿ ಮಾಡೋಕ್ಕೆ ಏನು ಆಟೋ ಇಟ್ಕೊಳಲ್ಲ, ಪಬ್ಲಿಕ್ಸ್ಗೆ ಸರ್ವಿಸ್ ಕೊಡೋಕ್ಕೆ ಆಟೋ ಇಟ್ಕೊಳಲ್ಲ. ಇವರು ಮಾಡೋದು ರ್ಯಾಬ್ರಿಗೋಸ್ಕರ ಆಟೋ ಇಟ್ಕೊಂಡು ಮಾಡ್ತಾರೆ ಸಂಜೆ ಆದರೆ ಡ್ಯೂಟಿಗಳು. ಕೆಲವೊಂದಿಷ್ಟು ಜನ, ಯಾಕೆಂದ್ರೆ ನಮಗೂ ಆಯ್ತಲ್ಲ ಎಕ್ಸ್ಪೀರಿಯನ್ಸು, ಎಲ್ಲ ಗೊತ್ತು ಏನೇನಾಯಿತು ಅಂತ ಎಲ್ಲ ಹೇಳಿದ್ದೀನಿ. ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟು ಪರಪ್ನಗರದಲ್ಲಿ ಹೆಬ್ಬಗುಡಿ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಕಂಪ್ಲೇಂಟ್ ಕೊಟ್ಟು ಇವ್ರ ವಿರುದ್ಧ ಕೇಸ್ ಹಾಕ್ಸಿದ್ಮೇಲೆ ಆಮೇಲೆ ಯಾಕೋ ಪೊಲೀಸರು ಸ್ವಲ್ಪ ಹಿಂದೇಟ್ ಹಾಕಿದ್ರು, ನಮಗೂ ಕೂಡ ಕೆಲಸ ಬಿಟ್ಟು ಓಡಾಡೋಕ್ಕಾಗಿಲ್ಲ ಅಂತ ನಾನು ಕೇಸ್ ಕ್ಲೋಸ್ ಮಾಡಿ ಸುಮ್ಮನಾದೆ. ಯಾಕೆಂದ್ರೆ ನಮಗೆ ಗೊತ್ತಿತ್ತು ಈ ಡೆಲಿವರಿ ಬಾಯ್ಸ್ಗಳನ್ನ ಟಾರ್ಗೆಟ್ ಮಾಡೋದಂತ. ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು. ನಮ್ಮ ಎಲೆಕ್ಟ್ರಾಸಿಟಿ ಭಾಗದ ಫ್ರೂಟ್ ಮಾರ್ಕೆಟ್ ರೋಡು ಸಿಕ್ಕಾಬಟ್ಟೆ ಇವಾಗ ಹೆಂಗಿದೆ ಅಂತ ಗೊತ್ತಿಲ್ಲ, ಬಟ್ ಮುಂಚೆ ಆಗ್ತಾ ಇತ್ತು. ಇವಾಗ ಏನು ಕಮ್ಮಿ ಆಗಿದೆ ಇಲ್ಲ ಇನ್ನೂ ಮಾಡ್ತಾ ಇದ್ದಾರೆ ಏನೋ ಅಂತ ಗೊತ್ತಿಲ್ಲ. ಆ ಕಡೆ ಎಲ್ಲ ನಾವು ಹೋಗಲ್ಲ, ಸಂಜೆ ಟೈಮಲ್ಲಿ ಡ್ಯೂಟಿನೇ ಮಾಡೋದು ಬಿಟ್ಬಿಟ್ಟಿದ್ದೀವಿ. ನೈಟಲ್ಲಿ ಏನಿದ್ರು ಓನ್ಲಿ ಡೇ ಡ್ಯೂಟಿ. ಈ ಥರ ಎಲ್ಲ ಕಳ್ತನ ರ್ಯಾಬ್ರಿಗಳಾಗೋದ್ರಿಂದವ ನೈಟಲ್ಲಿ. ಅದಕ್ಕೋಸ್ಕರ ಡೆಲಿವರಿ ಬಾಯ್ಸ್ ಕೇಳ್ತಾ ಇರ್ತೀನಿ, ಯಾರು ನೈಟಲ್ಲಿ ಔಟ್ ಆಫ್ ಝೋನ್ಗೆ ಹೋಗಲೇಬೇಡಿ. ಮಾಡ್ತೀರಾ ಇನ್ ಕೇಸ್ ನೈಟಲ್ಲಿ ಅಂದರೆ ನಿಮ್ಮ ಮನೆ ಹತ್ರನೇ ಮಾಡ್ಕೊಳ್ಳಿ. ಯಾಕಂದ್ರೆ ಕಷ್ಟ ಬಿದ್ದು ಮಾಡಿರ್ತಾರೆ ಇವರೆಲ್ಲ, ಇವ್ರು ಬಾಯಿಗೆ ಹಾಕೋಬೇಕಾಗುತ್ತೆ ಕಳ್ಳನ ಮಕ್ಕಳಿಗೆ. ಇವ್ರು ಟಾರ್ಗೆಟೇ ಡೆಲಿವರಿ ಬಾಯ್ಸ್. ಯಾಕಂದರೆ ಡೈಲಿ ಅಮೌಂಟ್ ಕಲೆಕ್ಷನ್ ಆಗ್ತಾ ಇರುತ್ತೆ ಅಂತ ಗೊತ್ತು ಡೆಲಿವರಿ ಬಾಯ್ಸ್ಗಳಿಗೆ. ಸಿಕ್ಕಿದಷ್ಟು ಕಿತ್ಕೊಂಡು ಹೋಗೋಣ ಬಿಡಿ, ಹಗಲೆಲ್ಲ ಯಾಕೆ ಬಿಸ್ತಲ್ಲಿ ಕಷ್ಟ ಬಿದ್ದು ಗ್ಯಾಸ್ ತುಂಬಿಸ್ಕೊಂಡು CNG ಕಿಲೋಮೀಟರ್ಗಟ್ಟಲೆ ಕ್ಯೂ ನಿಂತ್ಕೊಂಡು ಡ್ಯೂಟಿ ಮಾಡಬೇಕು. ಸಾಯಂಕಾಲ ಒಂದು ರೌಂಡಿಂಗ್ ಹೋದರೆ ಸಾಕು, ಯಾರು ಅಮಾಯಕರು ಸಿಗ್ತಾರೆ, ಅವ್ರ ಹತ್ರ ರ್ಯಾಬ್ರಿ ಮಾಡ್ಕೊಂಡು ಕಿತ್ಕೊಂಡ್ಬಂದರೆ ಸಾಕು. ಆರಾಮಾಗೆ ಒಂದು ವಾರಕ್ಕಾಗೋಷ್ಟು ಸ್ಯಾಲ್ರಿ ಬರುತ್ತೆ ಒಂದೇ ದಿನಕ್ಕೆ.
ಕಷ್ಟ ಬಿದ್ದು ಯಾಕೆ ಮಾಡೋಣ ಅಂತ ಈ ಥರ ಕಳ್ಳರು ಮೈಗಳ್ರು ಇರ್ತಾರಲ್ಲ, ಇದೇ ಕೆಲಸ ಇವ್ರದ್ದು. ಸಂಜೆ ಆದರೆ ಇಂಥವ್ರಿಗೆಲ್ಲ ಏನು ಮಾಡಬೇಕು, ನರ ಕಟ್ ಮಾಡಬೇಕು ಪೊಲೀಸ್ನವರು. ಆ ಕೆಲಸ ಮಾಡಿದ್ದಾರೆ ಕುಂಬ್ಳಗೋಡು ಪೊಲೀಸ್ನವರು. ನಿಜವಾಗ್ಲೂ ಅವ್ರಿಗೆ ಒಂದು 2 ಸಾಪ್ ಹೇಳಲೇಬೇಕು. ಅವ್ರು ಯಾರು ಏನು ಅಂತ ಕಂಪ್ಲೀಟಾಗಿ ಫೋಟೋ ವಿಡಿಯೋ ಸಮೇತ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಎಲ್ಲೂ ಹೋಗಲ್ಲ. ಇವರು ಇವರು ಸಿಟಿ ಒಳಗಡೆ ಯಾರು ಮಾಡಲ್ಲ. ಸಿಟಿ ಒಳಗಡೆ ಎಲ್ಲ ಸಿನ್ಸಿಯರ್ ಆಟೋ ಡ್ರೈವರೇ ಇರ್ತಾರೆ, ಅವ್ರ ಪಾಡಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಈ ಸಿಟಿಯಿಂದ ಹೊರಗಡೆ ಇರುತ್ತಲ್ಲ ನಿರ್ಜನ ಪ್ರದೇಶ, ಇಂಥ ಜಾಗದಲ್ಲಿ ಅವರು ಟಾರ್ಗೆಟ್ ಮಾಡೋದು ಎಲ್ಲ ಬೆಂಗಳೂರು ಔಟ್ ಆಫ್ ಝೋನ್ಗಳಲ್ಲಿ. ಯಾಕೆಂದ್ರೆ ಇದೇ ಕೆಲಸನೇ ಇವರು ಹಗಲು ರಾತ್ರಿ ಬೇರೆ ಏನು ಕೆಲಸ ಮಾಡಿ ಒಂದು ಗ್ಯಾಂಗ್ ಮಾಡ್ಕೊಂಡ್ಬಿಡ್ತಾರೆ 3-4 ಜನ. ಈಗ ಒಬ್ಬ ಯಾರೋ ನಿಂತಿರ್ತಾನೆ, ಇನ್ನೊಬ್ಬ ಫೋನ್ ಮಾಡಿದ್ರೆ ಸಾಕು ಬಂದ್ಬಿಡೋದು, ಎಲ್ಲ ಅಟ್ಯಾಕ್ ಮಾಡಿಬಿಡ್ತಾರೆ. ಯಾರೋ ಒಬ್ಬ ಇಬ್ಬ ಇರ್ತಾನೆ, ಏನು ಮಾಡೋಕ್ಕಾಗತ್ತೆ? 4-5 ಜನ ಆಟೋ ಡ್ರೈವರ್ಗಳು ಬಂದು ಅಟ್ಯಾಕ್ ಮಾಡಿದರೆ ಏನೋ ಮಾಡೋಕ್ಕಾಗಲ್ಲ. ಇರೋದನ್ನೆಲ್ಲ ಕೊಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಸುಮ್ಮನೆ ಕಿರಿಕ್ ತೆಗಿತಾರೆ. ಅಲ್ಲಿ ಹೋಗ್ತಕ್ಕಂಥ ಪಬ್ಲಿಕ್ಸ್ ಆಗಿರ್ಬೋದು, ಡೆಲಿವರಿ ಬಾಯ್ಸ್ ಏನೂ ತಪ್ಪಿರಲ್ಲ. ಅದನ್ನು ಸುಮ್ಮನೆ ಕಿರಿಕ್ ತೆಗೆಯೋದು. ಅವನ ಮೇಲೆ ಆಟೋಕ್ಕೆ ಗುದ್ದಿದ ನೀನು, ನಮಗೆ ಯಾಕೆ ಅವಾಜ್ ಹಾಕ್ದೆ, ಗಾಡಿಗೆ ಯಾಕೆ ಚಮಕ್ ಕೊಟ್ಟೆ ಐತೆ ಕಿರಿಕ್ ಮಾಡೋದು. ಇಲ್ಲಾಂದ್ರೆ ಇವರೇ ಒಂದು ಫೇಕ್ ಆರ್ಡರ್ಗಳು ಹಾಕ್ಬಿಟ್ಟು ಎಲ್ಲೋ ಒಂದು ಪ್ಯಾಸೆಂಜರ್ನ ನಿಲ್ಲಿಸಿರೋದು. ಅಲ್ಲಿ ಹೋದ ತಕ್ಷಣ ಇನ್ನು ಯಾಕೆ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೆ, ನಿನಗೆ ಯಾರು ಪರ್ಮಿಷನ್ ಕೊಟ್ಟರು ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ? ನಮಗೆ ಪೊಲೀಸ್ನವರೆಲ್ಲ ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ, ನಿಮ್ಮನ್ನ ಯಾರು ಈ ಥರ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿದರೆ ಹಿಡಿದ್ಬಿಟ್ಟು ನಮ್ಮ ಪೊಲೀಸ್ ಸ್ಟೇಷನ್ಗೆ ಕೊಡಿ ಅಂತ ಹೇಳಿದ್ದಾರೆ ಅಂತ ಎದುರಿಸ್ಬಿಡ್ತಾರೆ ರೈಡರ್ಗಳಿಗೆ. ಈ ಥರ ಎಲ್ಲ ಎದುರಿಸ್ತಾರೆ. ಯಾಕೆಂದರೆ ಒಬ್ಬೊಬ್ಬನೇ ಇರ್ತಾನೆ ಅಂಥ ಟೈಮಲ್ಲಿ ಏನು ಮಾಡೋಕ್ಕಾಗುತ್ತೆ ರೈಡರು? ಇಲ್ಲ ಸರ್ ತಪ್ಪಾಯಿತು, ಏನಾದ್ರು ಬಿಟ್ಬಿಡಿ ಸರ್ ಅಂತ ಕೇಳ್ಕೊಂಡ್ರೆ ಬಿಡಲ್ಲ. ಅವ್ರಿಗೆ ಬೇಕಾಗಿರೋದು ದುಡ್ಡು. ಆ ಅಮೌಂಟ್ ಕೊಟ್ಟ ಮೇಲೆ ಕಳಿಸ್ತಾರೆ ಬಿಟ್ಟು. ಇದೇ ಥರನೇ ಇವ್ರು ಮಾಡೋದು ರ್ಯಾಬ್ರಿಗಳು. ಡೇ ನೈಟ್, ಡೇಲಂತೂ ಯಾರು ಮಾಡಲ್ಲ, ನೈಟಲ್ಲಂತನೂ ಸಂಜೆ ಆದರೆ ಸಾಕು, 7 ಗಂಟೆ ಶುರು ಮಾಡ್ಕೊಂಡ್ಬಿಡ್ತಾರೆ ಇವ್ರು ರ್ಯಾಬ್ರಿಗಳನ್ನ. ಇದು ಆ್ಯಕ್ಚುಲಿ ಕುಂಬ್ಳಗೋಡಲ್ಲಿ ಆಗ್ತೈತೆ ಇಲ್ಲ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿರಲ್ಲ. ಬಟ್ ನಿನ್ನೆ ವಿಡಿಯೋ ನೋಡಿದ ಮೇಲೆ ಗೊತ್ತಾಗಿತ್ತು. ಆ ವ್ಯಕ್ತಿ ಲೈವ್ ಆಗಿ ವಿಡಿಯೋ ಮಾಡ್ಕೊಂಡು ಎದರಿಲ್ಲ, ತುಂಬ ಪವರ್ಫುಲ್ ಸ್ಟ್ರಾಂಗ್ ಇರೋ ವ್ಯಕ್ತಿ ಆಗಿರೋದ್ರಿಂದ ಇಮ್ಮಿಡಿಯೇಟ್ ಅವ್ರ ಫ್ರೆಂಡ್ ಸರ್ಕಲ್ಗೆಲ್ಲ ಫೋನ್ ಮಾಡಿ ಸುಮಾರು ಬೈಕ್ಗಳು ನೈಟೆಲ್ಲ ಹುಡುಕಿದ್ದಾರೆ. ಅವ್ನು ಆಟೋ ಡ್ರೈವರ್ಗಳನ್ನ ಕಂಪ್ಲೇಂಟ್ ಕೊಟ್ಟು ಸಿಕ್ಕಾಕೊಂಡಿದ್ದಾರೆ, ಎಲ್ಲೂ ಹೋಗಿಲ್ಲ. ಕೊನೆಗೂ ಅವ್ರಿಗೆ ಏನೇನೋ ಪನಿಷ್ಮೆಂಟ್ ಆಗಬೇಕೋ ಆಗಿದೆ. ಇಂಥವ್ರಿಗೆಲ್ಲ ಹಿಂಗೆ ಮಾಡಬೇಕು. ಇದೊಂದೇ ಭಾಗ ಅಲ್ಲ, ಬೆಂಗಳೂರಿನ ಎಲ್ಲ ಭಾಗದಲ್ಲೂ ಈ ಥರ ಆಗ್ತಾ ಇರುತ್ತೆ. ಕೆಲವು ವೀಡಿಯೋಗಳು ಬೆಳಕಿಗೆ ಬರ್ತವೆ, ಕೆಲವು ಬೆಳಕಿಗೆ ಬರಲ್ಲ. ಯಾಕೆಂದರೆ ಇವ್ರು ಟಾರ್ಗೆಟ್ ಮಾಡೋದೇ ಮೊಬೈಲ್ ಕಿತ್ಕೊಂಡ್ಬಿಟ್ರೆ ಯಾವುದೇ ವಿಡಿಯೋ ಮಾಡೋಕ್ಕಾಗಲ್ಲ. ಆನಂತರ ನಾವೇನೇ ಮಾಡಿದ್ರು ಔಟ್ಸೈಡ್ ಹೋಗಲ್ಲ ವಿಡಿಯೋಗಳು. ಹಂಗಾಗಿ ಇವರು ಟಾರ್ಗೆಟ್ ಮಾಡ್ತಾರೆ. ಫಸ್ಟ್ ಮೊಬೈಲ್ ಕಿತ್ಕೊಳೋದು, ಆನಂತರ ಗಾಡಿ ಬೈಕ್ ಕಿತ್ಕೊಳೋದು, ನೀವೆಲ್ಲೂ ಹೋಗೋಕ್ಕಾಗಲ್ಲ. ಈ ಥರ ಎಲ್ಲ ಮಾಡಿನೇ ಇವರು ಕಳ್ತನ ಮಾಡೋದು. ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡ್ಕೊಳ್ಳಿಲ್ಲ, ಒಂದು ಸೀಕ್ರೆಟ್ ಕ್ಯಾಮ್ರಾ ಇಟ್ಕೊಳ್ಳಿ. ಡೆಲಿವರಿ ಬಾಯ್ಸ್ಗಳು ಏನಾದ್ರು ಮಾಡ್ತಿದ್ರೆ ಅಂದರೆ ಕ್ಯಾಮ್ರಾದಲ್ಲಾರು ಅಟ್ಲೀಸ್ಟ್ ಬ್ಯಾಚಾರ್ ಆಗುತ್ತೆ ವಿಡಿಯೋಗಳು. ಮೊಬೈಲಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಇಂಥವ್ರಿಗೆಲ್ಲವ. ಆಮೇಲೆ ವಿಡಿಯೋ ಇದ್ದರೆ ಏನೇ ಒಂದು ಮಾಡ್ಬೋದು, ಕಂಪ್ಲೇಂಟ್ ಅವ್ರು ಕೊಡ್ಬೋದು. ಇವ್ರ ಫೋಟೋ ವಿಡಿಯೋಗಳು ಆಟೋ ನಂಬರ್ ಬಂದುಬಿಟ್ರೆ ಎಲ್ಲೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇದ್ರೆ ಇವ್ರನ್ನ ಹಿಡಿತಾರೆ. ಬಟ್ ಏನು ಪ್ರೂಫ್ ಇಲ್ಲದೆ ನಾವು ಕಂಪ್ಲೇಂಟ್ ಕೊಟ್ಟರೆ ಹೆಂಗೆ ಹಿಡಿಯೋಕ್ಕಾಗತ್ತೆ ಹೇಳಿ? ಅದೇ ಥರ ಪ್ರಾಬ್ಲಮ್ ಆಗುತ್ತೆ. ಬಟ್ ನಮ್ಮದು ಹಂಗೆ ಆಗಿದ್ದು. ಬಟ್ ಆಟೋ ನಂಬರ್ ಮಾತ್ರ ಸಿಕ್ಕಿತ್ತು ನನಗೆ, ಕಂಪ್ಲೇಂಟ್ ಕೊಟ್ಟೆ. ಬಟ್ ಅವ್ರದ್ದು ಆಟೋ ನಂಬರ್ ಹಾಕಿದ ಮೇಲೆ ಅವ್ರದ್ದು ಹಿಸ್ಟ್ರಿ ಎಲ್ಲ ಬಂತು. ಇವ್ರದ್ದೆಲ್ಲ ಮುಂಚೆಯಿಂದ ಇದೇ ಕೆಲಸ ರ್ಯಾಬ್ರಿ ಮಾಡೋದೆ ಅಂತ ಎಲ್ಲ ಗೊತ್ತಾಯಿತು. ಬಟ್ ಯಾಕೋ ಹಿಂದೇಟ್ ಹಾಕಿದ್ರು ಪೊಲೀಸ್ನವರು ಕೂಡ. ಆಮೇಲೆ ಸ್ವಲ್ಪ ನೆಕ್ಸ್ಟ್ ವಾರ ಬರ್ರಿ, ಮುಂದಿನ ವಾರ ಬರ್ರಿ, ಬ್ಯುಸಿ ಇದ್ದೀವಿ ಬೇರೆ ಕೇಸಲ್ಲಿ ಅಂತ ಹೇಳಿದ್ರು. ಹಂಗಾಗಿ ನಾನು ಕೂಡ ಕೆಲಸ ಬಿಟ್ಟು ಹೋಗೋಕ್ಕಾಗಿಲ್ಲ, ಬಿಟ್ಬಿಟ್ಟೆ. ಆನಂತರ ಏನೇನಾಯಿತು, ಸುಮಾರು ಹುಡುಗರು, ಒಬ್ಬರೇ ಅಲ್ಲ, ಅಲ್ಲಿ ಸುಮಾರು ನಾನು ಕಂಪ್ಲೇಂಟ್ ಮಾಡಿದ್ನಲ್ಲ ರ್ಯಾಪಿಡೋ ಕಂಪ್ನಿಗೆ, ನಾನು ಒಬ್ಬನಿಗೆ ಅಲ್ಲ ಸುಮಾರು ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಸಾಯಂಕಾಲ ಆದರೆ ಇದೇ ಥರ ಮಾಡ್ತಾಯಿದ್ದಾರೆ. ಇವರು ಆ ಫೋನ್ ಬುಕ್ ಮಾಡೋದು, ಫೇಕ್ ಆರ್ಡ್ರು, ಯಾರನ್ನೋ ಒಬ್ಬನ ನಿಲ್ಲಿಸಿರೋದು, ಅವ್ರು ಹೋಗಿ OTP ತಗೊಳ್ಳೋ ಟೈಮ್ಗೆ ಇನ್ನೊಂದು 2-3 ಜನ ಬಂದು ಅಟ್ಯಾಕ್ ಮಾಡೋದು. ಆ ವ್ಯಕ್ತಿನ ಆಟೋದಲ್ಲಿ ಕೂರಿಸ್ಕೊಂಡು ಎದುರಿಸ್ಕೊಂಡು ಕರ್ಕೊಂಡು ಹೋಗೋದು, ಯಾವುದೂ ಇಲ್ದಿರೋ ಪ್ಲೇಸಲ್ಲಿ ದುಡ್ಡು ಕೇಳೋದು, ಕೊಟ್ಟಿಲ್ಲ ಅಂದರೆ ಹೊಡೆದಾಕೋದು. ಇದೇ ಕೆಲಸ ಮಾಡ್ತಾ ಇರುತ್ತೆ. ಸುಮಾರು ವೀಡಿಯೋಗಳು, ಫೋನ್ಗಳು ಹೋಗಿದೆ, ಕಂಪ್ಲೇಂಟ್ ಆಗಿತ್ತು. ಇದೆಲ್ಲ ಹಂಗಾಗಿ ಎಲ್ಲ ಕಂಪ್ಲೇಂಟ್ ಆಯಿತು. ಬಟ್ ಏನು ಮಾಡೋಕ್ಕಾಗಿಲ್ಲ. ನಮ್ಮ ಟೈಮ್ ಸರಿ ಇಲ್ವೇನೋ, ಬಿಟ್ಬಿಟ್ಟೆ ನಾನು. ಇದು ನಿನ್ನೆ ಮತ್ತೆ ಆ ಹೊಸ ಘಟನೆ ಬೆಳಕಿಗೆ ಬಂದಿದೆ. ಅದಕ್ಕೋಸ್ಕರ ಡೆಲಿವರಿ ಬಾಯ್ಸು ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಿ. ನೈಟಲ್ಲೇ ಆಗಿರ್ಬೋದು, ನೈಟಲ್ಲಿ ಹೋಗಲೇಬೇಡಿ ಔಟ್ ಆಫ್ ಝೋನು. ಇಂಥರಿಂದ ಆದಷ್ಟು ಸ್ವಲ್ಪ ದೂರ ಇದ್ದಷ್ಟು ನೀವು ಸೇಫ್ಟಿ ಆಗಿರ್ತೀರ. ಯಾಕೆಂದ್ರೆ ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಎಲ್ಲ ಮನೇಲಿ ಕಾಯ್ತಾ ಇರ್ತಾರೆ. ಇನ್ ಕೇಸ್ ನಿಮಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತಾರೆ ಹೇಳಿ? ಈಗ ಏನೋ ನಿಮ್ಮ ಹತ್ರ ದುಡ್ಡಿದ್ರೆ ಕೊಟ್ಟು ಬರ್ತೀರ, ಕೊಟ್ಟಿಲ್ಲ ಅಂತ ಕೆಲವ್ರು ಏನು ಮಾಡ್ತಾರೆ, ಸ್ವಲ್ಪ ಅವರು ಶಾರ್ಟ್ ಟೆಂಪರ್ ಇರ್ತಾರೆ. ಯಾಕೆ ಕೊಡ್ಬೇಕು ನಿನಗೆ ಹಂಗೆ ಅಂತ ಇನ್ನು ಅವ್ರಿಗೆ ಹೊಡೆಯೋಕೆ ಹೋಗೋದು. ನೀವು ಒಬ್ರು ಇರ್ತೀರ, ಅವ್ರು 3-4 ಜನ ಇರ್ತಾರೆ. ತಿರುಗಿ ಅವ್ರೇನಾದ್ರು ನಿಮಗೆ ಹೊಡೋದು, ನಿಮಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಸುಮ್ಮನೆ ಯಾಕೆ ಅನ್ನೆಸೆಸರಿ ರಿಸ್ಕ್ನ ಮೈ ಮೇಲೆ ಎಳ್ಕೊಳಕ್ಕೆ ಹೋಗಬೇಡಿ. ಅದಕ್ಕೆ ಆದಷ್ಟು ಝೋನ್ ಒಳಗಡೆ ಡ್ಯೂಟಿ ಮಾಡ್ಕೊಂಡ್ರೆ ಇದು ಔಟ್ಸೈಡ್ ಎಲ್ಲ ಈ ರಾಮಾಯಣನೇ ಇರಲ್ಲ. ಬಟ್ ಇಂಥವ್ರಿಗೆಲ್ಲ ನಮ್ಮ ಬೆಂಗಳೂರು ಪೊಲೀಸ್ ಅಲರ್ಟ್ ಆಗಲೇಬೇಕು. ಸ್ವಲ್ಪ ಸುಮಾರು ಏರಿಯಾಗಳಲ್ಲಿ ಈ ಥರ ಘಟನೆ ನಡೀತಾ ಇದೆ. ಇಂಥವ್ರನ್ನೆಲ್ಲ ಸ್ವಲ್ಪ ಇರ್ಮಡಿ ಕಟ್ಟಿ ಇವೆಲ್ಲ ನ್ಯೂಸಲ್ಲಿ ಬೆಳಕಿಗೆ ಬರಬೇಕು. ನ್ಯೂಸಲ್ಲಿ ತಂದು ಮೇಯ್ನ್ ದೊಡ್ಡ ನ್ಯೂಸಲ್ಲೇ ಇವ್ರದ್ದು ವೀಡಿಯೋಗಳು ಹಾಕಿದೆ. ಆನಂತರ ಈ ಥರ ಮಾಡೋರ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.